3 ವರ್ಷದ ಹಿಂದಿನ ಇತಿಹಾಸದ ಹೇಳುವ ಕಲ್ಲುಗಳು ರಾಜನಕೊಳ್ಳೂರು ಗ್ರಾಮದಲ್ಲಿರುವ ಐತಿಹಾಸಿಕ ಬುದ್ಧರ ಮನೆ. 3000 ವರ್ಷದ ಹಿಂದಿನ ಇತಿಹಾಸ ಹೇಳುವ ಕಲ್ಲುಗಳು ರಾಜನಕೊಳ್ಳೂರು ಗ್ರಾಮದಲ್ಲಿರುವ ಐತಿಹಾಸಿಕ ಬುದ್ಧರ ಮನೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ರಾಜನಕೊಳ್ಳೂರು ಒಂದು ಗ್ರಾಮ. ಇದು 200ಕ್ಕೂ ಹೆಚ್ಚು ಡೋಲ್ಮೆನ್ಗಳಿಂದ ಕೂಡಿದ್ದ ತಾಣ ಇದೆ. 360 ಮೀಟರ್ಗಳಷ್ಟು ವಿಸ್ತಾರ ಹೊಂದಿದ್ದ ಪುರಾತನ ತಾಣ ಇದೆ. ಡೋಲ್ಮೆನ್ಗಳ ಒಳಗೆ ಮಡಕೆ ಇದ್ದಲು ಹಾಗೂ ಅಸ್ಥಿ ಪತ್ತೆಯಾಗಿದೆ. ಐತಿಹಾಸಿಕ ತಾಣದ ಸಂರಕ್ಷಣೆಗೆ ಮುಂದಾಗಿದೆ ಇವಾಗ ಸರ್ಕಾರ. ಪುರಾತತ್ವ ಇಲಾಖೆ ಹಾಗೂ ಜಿಲ್ಲಾಡಳಿತ ಮಹಾ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ. ಸೊ ಐತಿಹಾಸಿಕ ಸ್ಥಳವನ್ನು ಉಳಿಸುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಯಾದಗಿರಿಯ ಹುಣಸಗಿ ತಾಲೂಕಿನ ರಾಜನಕೊಳ್ಳೂರು ಗ್ರಾಮದಲ್ಲಿರುವಂತಹ ಒಂದು ಇತಿಹಾಸ ಪ್ರಸಿದ್ಧವಾದ ಮತ್ತು ಇತಿಹಾಸ ಸಾರುವಂಥ ಪುರಾತನವಾದ ಬುಡ್ಡರ ಮನೆ ಹಾಗೂ ಸಮಾಧಿಗಳಂತಲೇ ಕರೆಸಿಕೊಳ್ಳುವಂಥ ಒಂದು ಇತಿಹಾಸ ಸಾರುವಂಥ ಸ್ಥಳಕ್ಕೆ ಈಗ ನಾವು ಬಂದಿರುವಂಥದ್ದು. ಇಲ್ಲಿ ನೋಡ್ಬೋದು ತಾವೆಲ್ಲರೂ ಕೂಡ ಏನು ಈಗ ಒಂದು ಇತಿಹಾಸವನ್ನು ಸಾರ್ತಾ ಮತ್ತು ತನ್ನ ಕುರುಹುಗಳನ್ನು ಬಿಟ್ಟು ಹೋಗಿರುವಂಥ ಪೂರ್ವಜರು ಈಗ ತಮ್ಮ ನೆಲೆಗಳು ಒಂದು ಮನೆಗಳು ಆಗಿದ್ದವು ಮತ್ತು ಇಲ್ಲಿನ ಒಂದು ವಾಸಸ್ಥಳ ಮತ್ತು ಈಗ ಸಮಾಧಿ ಸ್ಥಳ ಎನ್ನುವ ರೀತಿಯಲ್ಲಿ ಈಗಾಗಲೇ ಏನೋ ಒಂದು ವಿಶ್ವ ಅಂದರೆ ಪರಂಪರೆಯಲ್ಲೂ ಕೂಡ ಈಗ ಈ ಸ್ಥಳ ಗುರುತಿಸಿಕೊಂಡಿರುವಂಥದ್ದು. ಈಗಾಗಲೇ ಏನೋ ಒಂದು ಯಾದಗಿರಿ ಜಿಲ್ಲೆಯ ಒಂದು ರಾಜನಕೊಳ್ಳೂರು ಗ್ರಾಮದಲ್ಲಿರುವಂಥ ಈ ಬುಡ್ಡರ ಮನೆ ಮತ್ತು ಏನು ಸಮಾಧಿ ಸ್ಥಳ ಇದೆ. ಇದು ಒಂದು ಇತಿಹಾಸ 3000 ವರ್ಷಗಳ ಆ ಒಂದು ಇತಿಹಾಸವನ್ನು ಕೂಡ ಹೊಂದಿದೆ ಅಂತಲೇ ಹೇಳ್ತಾ ಇದ್ದಾರೆ. ಇಲ್ಲಿನ ಒಂದು ಸ್ಥಳ ಏನು ಭಾರತ ಸರ್ಕಾರದಿಂದಲೂ ಕೂಡ ಈ ಸ್ಥಳವನ್ನು ಪೋಷಣೆ ಮಾಡಲಾಗ್ತಾ ಇರುವಂಥದ್ದು. ಆದರೂ ಕೂಡ ಎಲ್ಲೋ ಒಂದು ಕಡೆ ಇಂಥ ಒಂದು ಇತಿಹಾಸ ಸಾರುವಂತಹ ಒಂದು ಯಾದಗಿರಿ ಜಿಲ್ಲೆಯ ಇಲ್ಲಿರುವಂಥ ಇಂಥ ಒಂದು ಸ್ಥಳಕ್ಕೆ ಈಗ ಯಾವುದೇ ಥರದ ಒಂದು ಸೌಕರ್ಯ ಇರ್ಬೋದು ಮತ್ತು ಇಲ್ಲಿನ ಒಂದು ಪರಿಸರವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಯಾದಗಿರಿ ಜಿಲ್ಲಾಡಳಿತ ಮತ್ತು ಭಾರತ ಸರ್ಕಾರ ಎಲ್ಲವನ್ನು ಕೊಟ್ಟರೂ ಕೂಡ ಇಲ್ಲಿನ ಒಂದು ಜಿಲ್ಲಾಡಳಿತ ಒಂದು ನಿರ್ಲಕ್ಷ್ಯದಿಂದ ಈಗ ಇಂಥ ಒಂದು ಇತಿಹಾಸ ಪ್ರಸಿದ್ಧ ಸ್ಥಳ ಈಗ ಒಂದು ಪಾಳು ಬಿದ್ದಂತ ಆಗಿರುವಂಥದ್ದು. ಯಾಕೆಂದರೆ ಇದು ಬುಡ್ಡರ ಮನೆಗಳಾಗಿ ಈಗ 3000 ವರ್ಷಗಳ ಇತಿಹಾಸ ನವಯುಗದಲ್ಲೂ ಕೂಡ ಹಳೆ ಶಿಲಾಯುಗವನ್ನು ನೆನಪಿಸುವಂಥ ಸ್ಥಳ ಇದಾಗಿದ್ದು, ಈಗ ಹಳೆ ಶಿಲಾಯುಗದಲ್ಲಿ ಏನೋ ಒಂದು 3000 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರುವಂಥ ಒಂದು ಬಂಡೆ ಕಲ್ಲುಗಳನ್ನು ನೋಡಿದರೂ ಕೂಡ ಇಲ್ಲಿನ ಒಂದು ಸ್ಥಳದ ಒಂದು ಮಾಹಿತಿಯನ್ನು ಪಡೆದುಕೊಳ್ಬೇಕು. ಮುಂದಿನ ಪೀಳಿಗೆಗೂ ಕೂಡ ಇದರ ಒಂದು ಇತಿಹಾಸವನ್ನು ಉಳಿಸಬೇಕು, ಬೆಳೆಸಬೇಕು ಎನ್ನುವ ನಿಟ್ಟಿನಲ್ಲಿ ಈಗಾಗಲೇ ಏನೋ ಒಂದು ಭಾರತ ಸರ್ಕಾರ ಮುಂದಾಗಿದೆ. ಆದರೂ ಕೂಡ ಯಾದಗಿರಿ ಜಿಲ್ಲಾಡಳಿತ ಮಾತ್ರ ಇದರ ಬಗ್ಗೆ ನಿರ್ಲಕ್ಷ್ಯ ತೋರ್ತಾರೆ ಅಂಥದ್ದು. ರಾಜನಕೊಳ್ಳೂರಿನ ಹತ್ತಿರತಕ್ಕಂಥ ಈ ಸಮಾಧಿಗಳು ಸುಮಾರು 3000 ವರ್ಷಗಳ ಹಿಂದಿನ ಸಮಾಧಿಗಳಂತೇಳಿ ಕರೆಯಲ್ಪಡುತ್ತದೆ. ಸುಮಾರು 1850 ಇಸ್ವಿಯಲ್ಲಿ ಬ್ರಿಟಿಷ್ ಇತಿಹಾಸಕಾರ ಮೆಡೋಸ್ ಟೇಲರ್ ಪ್ರಥಮ ಬಾರಿಗೆ ಬಂದು ಇಲ್ಲೇನಪ್ಪ ಅಂತ ಈ ಸ್ಥಳವನ್ನು ಸಂಶೋಧನೆ ಮಾಡಿ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಕೆಲಸ ಮಾಡಿದೆ ಅಂತೇಳಿ ನಮ್ಮ ಇತಿಹಾಸದಿಂದ ತಿಳಿದು ಬರ್ತದೆ. ಆಮೇಲೆ ಇಲ್ಲಿ ಸುಮಾರು ಈ ಸಮಾಧಿಗಳನ್ನು ನೋಡಿದಾಗ ನಾವು ಗ್ರಾಮೀಣ ಭಾಗದಲ್ಲಿ ಬುಡ್ಡರ ಮನೆ ಅಂತ ಕರಿತೀವಿ, ಬಟ್ ಇತಿಹಾಸದಲ್ಲಿ ಇವು ಸಮಾಧಿಗಳಂಥೇಳಿ ಕನ್ಸಿಡರ್ ಮಾಡಿದ್ದಾರೆ. ಸುಮಾರು ಕಬ್ಬಿಣ ಯುಗದಲ್ಲಿ ಇರ್ತಕ್ಕಂಥ ಸಮಾಧಿಗಳಿವು. ಕಬ್ಬಿಣ ಯುಗದಲ್ಲಿ ಅಂತಂದರೆ 3000 ವರ್ಷ